ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋಸ್ ಆ್ಯಂಡ್ ಇದುವರೆಗೂ ನಾನು ಹಾಕಿರೋ ಎಲ್ಲ ವೀಡಿಯೋಸ್ ತುಂಬ ಚೆನ್ನಾಗಿ ಓಡ್ತಾ ಇದೆ. ಆ್ಯಂಡ್ ಫಾರ್ ಅ ಬಿಗಿನರ್ ಐ ಥಿಂಕ್ ಇಟ್ ಈಸ್ ರಿಯಲಿ ರಿಯಲಿ ಗುಡ್. ಬಟ್ ತುಂಬ ಜನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಐ ರಿಕ್ವೆಸ್ಟ್ ಯು ಆಲ್ ಟು ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ನನ್ನ ಕೈಲಾದಷ್ಟು ನನ್ನ ಲೈಫಲ್ಲಿ ನಡೀತಾ ಇರೋ ಕಲರ್ಫುಲ್ ಮೂಮೆಂಟ್ಸ್ ಆಗಿರ್ಬೋದು, ಪ್ರೋಗ್ರೆಸ್ ಆಗಿರ್ಬೋದು, ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಐ ಆಮ್ ಜಸ್ಟ್ ಶೋಯಿಂಗ್ ಹಿಯರ್. ಸೊ ಐ ಹೋಪ್ ಯು ಆಲ್ ಲೈಕ್ ಇಟ್. ಆ್ಯಂಡ್ ಆಫ್ ಕೋರ್ಸ್ ಐ ಪ್ರಾಮಿಸ್ ದ್ಯಾಟ್ ಮುಂದೆ ಬರೋ ವೀಡಿಯೋಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಇಷ್ಟು ದಿನ ಇಲ್ಲಿ ನಡೆದಿದ್ದು, ಐ ಟುಕ್ ಸಮ್ ಟೈಮ್ ಟು ಸೆಟಲ್ ಡೌನ್. ಎಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಿತ್ತು. ಇಲ್ಲಿನ ಕಲ್ಚರ್ ಏನು, ಹೇಗೆ ನಡೆಯುತ್ತೆ, ಏನು ಮಾಡಬಾರ್ದು, ಏನು ಮಾಡಬೇಕು, ಏನು ಮಾಡಿದ್ರೆ ವೇಸ್ಟ್ ಆಗುತ್ತೆ. ಇವಾಗ ತುಂಬ ಜನ ಹೇಳೋದೇನು ಅಂತಂದರೆ, ಸ್ಟಾರ್ಟಿಂಗ್ ಸ್ಟೂಡೆಂಟ್ಸ್ ಬಂದಾಗ ತುಂಬ ದುಡ್ಡು ಖರ್ಚು ಮಾಡಿ ವೇಸ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ಬಂದು ಅದು ಬೇಕು, ಇದು ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಹೋಗಬೇಕು, ಅದನ್ನು ನೋಡಬೇಕು, ಎಲ್ಲ ಮಾಡಿಬಿಡ್ತಾರೆ. ಬಟ್ ಇಫ್ ಯು ಸೆಟಲ್ ಡೌನ್ ಆ್ಯಂಡ್ ದೆನ್ ಎಕ್ಸ್ಪ್ಲೋರ್ ಫ್ಯೂ ಪ್ಲೇಸಸ್, ಏನಾದರೂ ಮಾಡಬೇಕಂದ್ರೂ ಇಫ್ ಯು ಆಫ್ಟರ್ ಯು ಸೆಟಲ್ ಡೌನ್ ಮಾಡಿದಾಗ ಅದ್ರ ತೂಕನೇ ಬೇರೆ, ಅದ್ರ ವ್ಯಾಲ್ಯೂನೇ ಬೇರೆ, ಅದ್ರ ಎಕ್ಸ್ಪೀರಿಯನ್ಸೇ ಬೇರೆ. ಸುಮ್ಮನೆ ಏನೋ ಬಂದಿದ್ದೀನಿ ನೋಡೋಣ, ಫ್ರೀ ಆಗಿದ್ದೀನಿ ಅಂತ ಹೊರಗಡೆ ಹೋಗೋದ್ರ ಬದಲು, ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇರೋದು. ಇವಾಗ ನಾನು ಬಂದು 3 ಮಂತ್ಸ್ ಆಯಿತು. 3 ಮಂತ್ಸ್ ಆದಮೇಲೆ ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಐ ಆಮ್ ಎಕ್ಸ್ಪ್ಲೋರಿಂಗ್ ನ್ಯೂ ಪ್ಲೇಸಸ್, ನ್ಯೂ ಕೆಫೇಸ್ ಆಗಿರ್ಬೋದು. ಒಬ್ಬೊಬ್ಬಳೇ ಓಡಾಡೋಕ್ಕಾಗ್ತಾ ಇದೆ ನನಗೆ. ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಭಯ ಆಯಿತು. ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ಬಸ್ಸಸ್ ಹೇಗೆ ಯೂಸ್ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಬೆಂಗಳೂರಲ್ಲೇ ಓಡಾಡ್ದೋಳಲ್ಲ ಬಸ್ಸಲ್ಲಿ. ಇಟ್ ವಾಸ್ ಆಲ್ವೇಸ್ ಆಟೋ, ಕ್ಯಾಬ್, ಅಥವಾ ನಾನೇ ಡ್ರೈವ್ ಮಾಡ್ತಾ ಇದ್ದೆ, ಅಥವಾ ನಾನೇ ಗಾಡಿ ಓಡಿಸ್ತಾ ಇದ್ದೆ, ಅಥವಾ ಯಾರಾದರೂ ಒಬ್ಬರು ಫ್ಯಾಮಿಲಿಯವರು ಇರೋರು ನನ್ನ ಜೊತೆ. ಸೊ ಈ ಥರನೇ ಇತ್ತು. ಸೊ ದಿಸ್ ಇಸ್ ಸಮಥಿಂಗ್ ನ್ಯೂ. ಅದಕ್ಕೆ ನಾನು ಆದಷ್ಟು ತುಂಬ ಕಡೆ ವಾಕ್ ಮಾಡ್ತಾ ಇದ್ದೆ. ತುಂಬ ವಾಕ್ ಮಾಡೋದ್ರಿಂದನೂ ಡಿಸಡ್ವಾಂಟೇಜಸ್ ಇಲ್ಲಿದೆ. ಐ ಥಿಂಕ್ ನಾನು ಒಂದು ಸಪ್ರೇಟ್ ವೀಡಿಯೋ, ನೀವು ಕಮೆಂಟ್ ಮಾಡಿದ್ರೆ ನಾನು ಸಪ್ರೇಟ್ ವೀಡಿಯೋ ಮಾಡ್ಬೋದು. ಬಟ್ ಯಾ, ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಯುವರ್ ಇಂಟ್ರೆಸ್ಟ್ಸ್. ಆ್ಯಂಡ್ ಅದು ಬಿಟ್ಟರೆ, ಯಾ, ಆ್ಯಸ್ ಐ ಸೆಡ್, ನಾವು ಫಸ್ಟ್ ಬಂದಾಗ ಜಾಸ್ತಿ ಕ್ಯೂರಿಯಸ್ ಆಗಿರ್ತೀವಿ. ಇದು ಹೆಂಗೆ, ಅದು ಹೆಂಗೆ, ಅದು ಇದು ಅಂತ. ಬಟ್ ಅದ್ರ ಬದಲು ಐ ಫೀಲ್ ನಾವು ಫಸ್ಟ್ ಈ ವೆದರ್ಗೆ ಸೆಟ್ ಆಗಿ, ನಮಗೆ ಅಂತ ಒಂದು ರುಟೀನ್ ಮಾಡಿಕೊಂಡು, ಕಾಲೇಜೆಲ್ಲ ಸೆಟ್ ಆದಮೇಲೆ ನಾವು ಸ್ಲೋ ಆಗಿ ಎಕ್ಸ್ಪ್ಲೋರ್ ಮಾಡೋದು ಈಸ್ ಅ ಗುಡ್ ಥಿಂಗ್. ತುಂಬ ಜನ ನೋಡಿದ್ದೀನಿ, ಫಸ್ಟ್ ಬಂದಾಗ್ಲೇ ತುಂಬ ದುಡ್ಡು ಖರ್ಚು ಮಾಡೋದು. ಅದನ್ನೆಲ್ಲ ಮಾಡಬಾರ್ದು ನನ್ನ ಪ್ರಕಾರ. ಅದು ಅವ್ರವ್ರ ಇಷ್ಟ. ಇಟ್ಸ್ ಸ್ಟಿಲ್ ಫೈನ್. ಅವ್ರಿಗೆ ಅದು ಓಕೆ ಅಂತಂದರೆ ಇಟ್ ಇಸ್ ಗುಡ್. ಸೊ ಯಾ, ಲೆಟ್ಸ್ ಗೋ. ಐ ಥಿಂಕ್ ಟುಡೇ ನಾನು ಒಂದು ಲಂಚ್ಗೆ ಹೊರಗಡೆ ಹೋಗ್ತಾ ಇದ್ದೀನಿ. ಲಂಚ್ ಅಂತಲ್ಲ, ಇಟ್ ಇಸ್ ಜಸ್ಟ್ ಅ ಸ್ಮಾಲ್ ಗುಡ್ ಪ್ಲೇಸ್. ಓಕೆ, ಗುಡ್ ಪ್ಲೇಸ್ ಥರ. ಬಟ್ ನಾನು ಹೋಗ್ತಾ ಇರೋದಲ್ಲ ಅನ್ಸುತ್ತೆ. ಆ್ಯಂಡ್ ಯಾ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟುಡೇ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಎದ್ದು ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದಾಯಿತು. ನಾನು ರೆಡಿ ಆಗಬೇಕು, ರೆಡಿನೂ ಆಗಿಲ್ಲ. ವಿಲ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ನೋಡೋಣ ಇವತ್ತು ಏನೇನಾಗುತ್ತೆ. ಸೊ ವಿತೌಟ್ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಓಟ್ಸ್, ಜೊತೆಗೆ ವಿತ್ ಸಮ್ ಫ್ರೆಶ್ ವೆಜಿಟೇಬಲ್ಸ್ ಅಂತೀನಿ, ಫ್ರೂಟ್ಸ್. ಸೊ ನಾನು ಯೂಶ್ವಲಿ ಬೆಳಗ್ಗೆ ಓಟ್ಸ್ಗೆ ಫ್ರೂಟ್ಸ್ ಹಾಕೋತೀನಿ. ಇಲ್ಲ ಅಂತಂದರೆ ದಿನದ ಪೂರ್ತಿ ಒನ್ ಟೈಮ್ ನಾನು ಫ್ರೂಟ್ಸ್ ತಿಂತೀನಿ. ಸೊ ಯಾಕೆ ಮಗ್ಗಲ್ಲಿ ತಿಂತೀನಿ ಅಂತಂದರೆ, ನಾವು ಎಷ್ಟು ತಿಂತೀವಿ ಅಂತ ಗೊತ್ತಾಗುತ್ತೆ. ನಾವು ಬೌಲಲ್ಲಿ ತಿಂದಾಗ ಅದು ಅಷ್ಟಾಗಿ ಕೌಂಟ್ ಆಗೋಲ್ಲ. ಸೊ ಹಾಯ್. ಸೊ ಗೈಸ್, ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ತಾನೇ ಟೀ ಕುಡಿಬೇಕು. ಬೆಳಗ್ಗೆಯಿಂದ ಟೀ ಕುಡ್ದಿಲ್ಲ. ಆ್ಯಂಡ್ ಟೀ ಕುಡ್ದಿಲ್ಲ ಅಂದರೆ ಒಂಥರ ಅದೇನೋ ಅಂತಾರಲ್ಲ, ಮತ್ತಲ್ಲಿರೋ ಥರ, ಇನ್ನೂ ನಿದ್ದೆ ಮತ್ತಲ್ಲಿರೋ ಥರ ಅನಿಸುತ್ತೆ ನನಗೆ. ಸೊ ಟೀ ಕುಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಟೈಮ್ ಪಾಸ್ ಅಂತಂದರೆ, ನಾನು ಒಂದು ಸೀರೀಸ್ ನೋಡ್ತಾ ಇದ್ದೀನಿ, ಬ್ರಿಜರ್ಟನ್ ಅಂತ. ಐ ಥಿಂಕ್ ನಿಮ್ಮಲ್ಲಿ ಕೆಲವ್ರು ನೋಡಿರ್ತೀರ. ಇಟ್ ಇಸ್ ಅ ವೆರಿ ಫೇಮಸ್ ಸೀರೀಸ್ ಇವಾಗ. ಚೆನ್ನಾಗಿದೆ. ಯಾರಿಗಾದ್ರೂ ರಾಮ್ ಕಾಮ್ ಇಷ್ಟ ಆದರೆ ಬ್ರಿಜರ್ಟನ್ ಇಷ್ಟ ಆಗುತ್ತೆ. ಯು ಆಲ್ ಕ್ಯಾನ್ ವಾಚ್. ಆ್ಯಂಡ್ ಯಾ, ಒಂದು ಸ್ವಲ್ಪ ಹೊತ್ತು ಹಾಫ್ ಆನ್ ಅವರ್ ನೋಡ್ತೀನಿ. ಆ್ಯಂಡ್ ದೆನ್ ವಿಲ್ ಗೆಟ್ ರೆಡಿ ಆ್ಯಂಡ್ ಗೋ ಔಟ್ಸೈಡ್. ಸೊ ಯಾ, ನಾನಿವಾಗ ರೆಡಿ ಆದೆ ಆ್ಯಂಡ್ ಹೊರಗಡೆ ಹೋಗಬೇಕು. ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗೋಕ್ಕೆ ತುಂಬ
ಇಂಟ್ರೆಸ್ಟ್ ಇದೆ ನನಗೆ. ಯಾಕೆ ಅಂತಂದರೆ ಒಂದು ಇವಾಗ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಲ್ತ್ಕೊಂಡಿದ್ದೀನಿ. ಮುಂಚೆ ನಂಗೆ ಅದು ಬರ್ತಿರ್ಲಿಲ್ಲ. ಸೊ ಮುಂಚೆ ನಾನು ಇಲ್ಲಿ ಫಸ್ಟ್ ಬಂದಾಗ ಏನು ಮಾಡ್ತಾಯಿದ್ದೆ ಅಂತಂದರೆ, ಅಯ್ಯೋ ನನಗೊಂದು ಫ್ರೆಂಡ್ ಸಿಗಲಿ, ಅವ್ರಿಗೆ ಫ್ರೀ ಆದಾಗ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಮಾಡ್ತಾರೆ. ಬಟ್ ನಾನು ಹಾಗೆ ಮಾಡಿದ್ದೀನಿ. ಆದರೆ ಇಲ್ಲಿ ಏನು ಅಂತಂದರೆ ಇವಾಗ ಎಲ್ಲ ಫ್ರೆಂಡ್ಸು ನಮ್ಮ ಥರನೇ ಸಿಗಬೇಕು ಅಂತಿಲ್ಲ. ಅವರೆಲ್ಲ ಏನು ಮಾಡ್ತಾರೆ ನಾನು ಹೇಳ್ತೀನಿ. ನನಗೂ ಇದಾಗಿದೆ. ಸುಮಾರು ಜನ ರಾತ್ರಿ ಹೊತ್ತು ಕರೀತಾರೆ ಹೊರಗಡೆ ಅಥವಾ ಪಾರ್ಟೀಸ್ಗೆ, ಬೌಲಿಂಗ್ ಹೋಗೋಕ್ಕೆ ಎಲ್ಲ ಕರೆದಿದ್ದಾರೆ. ನನ್ನೂ ಇಲ್ಲ ಅಂತಲ್ಲ, ಬಟ್ ಇಟ್ ಇಸ್ ಟೂ ಲೇಟ್ ಫಾರ್ ಮೀ. ಆ್ಯಂಡ್ ನಾನು ಅಷ್ಟು ಲೇಟೆಲ್ಲ ಐ ಡೋಂಟ್ ಲೈಕ್ ಟು ಸ್ಪೆಂಡ್ ಟೈಮ್ ಔಟ್ಸೈಡ್. ನನಗೆ ನೈಟ್ ಅಂತಂದರೆ ನಾನು ಮನೇಲಿರಬೇಕು, ಆ ಥರದ ಹುಡುಗಿ ನಾನು. ಡೇ ಟೈಮ್ ಬೇಕಾ, ಎಲ್ಲಿ ಬೇಕಾದರೂ ಕರೀರಿ ಬರ್ತೀನಿ ಅನ್ನೋ ಥರ ನಾನು. ಸೊ ಯಾ, ಲೆಟ್ಸ್ ಗೋ ಔಟ್. ಆ್ಯಂಡ್ ನಾವೇ ಪ್ಲಾನ್ ಮಾಡಿ ಹೊರಗಡೆ ಹೋದರೆ ಏನು ಗೊತ್ತಾ, ನಮ್ಗೆ ಇಷ್ಟ ಬಂದಂಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ 3 ಅವರ್ ಕೂತಿರೋ ಕೇಳಂಗಿಲ್ಲ, ಅರ್ಧ ಗಂಟೆಗೆ ಎದ್ದು ಬಾ ಯಾರಿಗೂ ಹೇಳಂಗಿಲ್ಲ ಕೇಳಂಗಿಲ್ಲ. ಲೈಕ್ ದಟ್ ಐ ಲೈಕ್ ಮೈ ಫ್ರೀಡಮ್, ಆ ಥರ ನಾನು. ಸೊ ಯಾ, ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೋ. I'm just wearing this ಹುಡಿ ಸ್ವೆಟ್ ಶರ್ಟ್ ಥರ. ನಾನು ಯೂನಿವರ್ಸಿಟಿಗೆ ಹೋಗಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು. ಜಸ್ಟ್ 10 minutes ವರ್ಕ್. ಸೊ ಯಾ, ನೋಡಿ ನಾನು ಇಷ್ಟು ಮಿಸ್ ಮಾಡ್ತೀನಿ ಒಂದು ರೆಡಿ ಆಗೋಕ್ಕೆ. ಯಾ, ಸೊ ಸೇವಂತಿ ಬೀಯಿಂಗ್ ಸೇವಂತಿ ಥರ ನಾನು ಮತ್ತೆ ಬಟ್ಟೆ ಚೇಂಜ್ ಮಾಡಿದೆ. ಇದು ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ. ಅಂದರೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು. ಯಾರು ನೋಡ್ತಾರೆ ಬಿಡು ಅಂತ ಯಾವುದೋ ಒಂದು ಹಾಕ್ಕೊಂಡು ಹೋಗ್ತಾಯಿದ್ದೆ. ಬಟ್ ಇಲ್ಲಿ ಮಾತ್ರ ಕಳಿಸ್ಬೇಕಲ್ವಾ. ಸೊ ಐ ಚೇಂಜ್ ಮೈ ಮೈಂಡ್. ಆ್ಯಂಡ್ ತುಂಬ ಬಿಸಿಲಿದೆ ಹೊರಗಡೆ, ಆದರೂ ನಾನು ಈ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇನ್ ಕೇಸ್ ಗಾಳಿ ಜಾಸ್ತಿ ಕಾಣಿಸ್ತಾ ಇದೆ, ಬಿಸಿಲು ಇದೆ, ಗಾಳಿ ಇದೆ. ಸೊ ಜಸ್ಟ್ ವೇರಿಂಗ್ ದಿಸ್. ಹೋಗೋಣ, ಲೆಟ್ಸ್ ಗೋ. ಅಷ್ಟೇ, ನಾನು ಕೆಳಗಡೆ ಸಿಗ್ತೀನಿ. ಈ ವ್ಯೂ ಅಂತೂ ಯಾವಾಗಲೂ ನಾನು ವಿಡಿಯೋಲಿ ಇರಲೇಬೇಕು ಅಲ್ವಾ. ಅಗೇನ್ ಆಲ್ರೆಡಿ ಸೊ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನಾನು ಪ್ರಿಂಟ್ ತೊಗೋಬೇಕಿತ್ತು ಯೂನಿವರ್ಸಿಟಿಯಲ್ಲಿ ಪ್ರಿಂಟ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ಕಡಿಮೆ, ತುಂಬ ವೆರಿ ರೀಸನಬಲ್ ಪ್ರೈಸ್ಗೆ ಇಲ್ಲಿ ಪ್ರಿಂಟ್ ತೊಗೋಬೋದು. ಇಲ್ಲ ಅಂತಂದರೆ ಏನು ಮಾಡಬೇಕು, ಹೊರಗಡೆ ತೊಗೊಂಡ್ರೆ ಜಾಸ್ತಿ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಕ್ಚುಲಿ. ಒಂದು ಪೇಪರ್ಗೆ ನೀವು ಪೇ ಮಾಡಬೇಕು, ಮತ್ತು ಪ್ರಿಂಟಿಂಗ್ ಕಾಸ್ಟ್ ಅಂತ ಹೇಳ್ತಾರೆ, ಅದಕ್ಕೂ ಪೇ ಮಾಡಬೇಕು. ಸೊ ಅದ್ರ ಬದಲು ನಾನು ಇಲ್ಲೇ ತೊಗೋತೀನಿ. ಆ್ಯಂಡ್ ನಾನು ತೊಗೋತಿರೋದು ಫಸ್ಟ್ ಟೈಮ್. ಸೊ ಅದ್ರದ್ದು ಪ್ರಾಸೆಸ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೆ ಹೋಗಬೇಕು, ದಟ್ ಇಸ್ ದ ಕ್ಯಾಫೆ. I'm sorry.
There you go. Thank you. I'll bring everything over for you when it's ready. Okay. So could I sit outside? Yeah, of course. Yeah. There, out there, or? Yeah. And wherever you like. There's this is the veranda out here. It's nice out there. Yeah. You get the sun on that side a bit more. Yeah. Can I have a strong flavor for chocolate? A stronger, Stronger chocolate. strong chocolate. I'll Yeah. put another scoop in. Sure. I'm sorry. ಸೊ ನಾನು ಒಳಗಡೆ ಕುತ್ಕೊಳ್ಳೋಣ ಅಂತ, ಬಟ್ ಹೊರಗಡೆ ಇನ್ನೂ ತುಂಬ ಚೆನ್ನಾಗಿದೆ. ಇಲ್ಲಿ ಬಿಸಿಲು ಬರುತ್ತೆ ಆ್ಯಂಡ್ ಯಾವುದೇ ಸಮ್ ಆ್ಯಕ್ಟಿವಿಟೀಸ್ ಅಲ್ಲೂ ಕುತ್ಕೋಬೋದು ಜಾಸ್ತಿ ಜನ ಬಂದಾಗ. ಆ್ಯಂಡ್ ಇಲ್ಲಿ ಪ್ಲಾನ್ಸ್, ಆ್ಯಕ್ಚುಲಿ ಇದು ಕಮ್ಯುನಿಟಿ ಪ್ಲಾನ್ಸ್ ಏರಿಯಾ. ಸೊ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಇದು ತುಂಬ ಹತ್ತಿರ ಆಯಿತು, ನಾನು ನೋಡ್ಕೊಳ್ಳೇ ಇಲ್ಲ. ಸಿ ದೇರ್ ಐ ಆಮ್. ಸೇ ಹಾಯ್, ಯು ಗೈಸ್ ಸೇ ಹಾಯ್. ಯಾ, ಸೊ ಹೋಗೋಣ ಎಲ್ಲಾದರೂ ಕುತ್ಕೊಳ್ಳೋಣ. ನಾನು ಬಿಸಿಲಲ್ಲಿ ಕುತ್ಕೋಬೇಕು ಅಂತ ನನಗೆ. ಬಿಸಿಲು ಇಸ್ ಇಂಪಾರ್ಟೆಂಟ್. ಸೋ ಗುಡ್. ಬಿಸಿಲು 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 ಇಸ್ ಸೋ ಗುಡ್. ಈ ಥರ ಬಿಸಿಲಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಏನೇನು ತೊಗೊಂಡು, ಯಾ, ಕೂಲ್. There you go. ಥ್ಯಾಂಕ್ ಯು. It's okay. Enjoy. ಯಾ. ಸೊ ನಾನು ಒನ್ ಚೀಸ್ ಕೇಕ್ ಆ್ಯಂಡ್ ಒನ್ ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಐ ಡೋಂಟ್ ನೋ ವೈ ಐ ಆಮ್ ಅಬ್ಸೆಸ್ಡ್ ವಿತ್ ಹಾಟ್ ಚಾಕ್ಲೇಟ್. ಸೊ ದಿಸ್ ಇಸ್ ಇಟ್. ಸಾಕಾಗಿದೆ. ಇಟ್ಸ್ ಸೋ ಗುಡ್. ನಾನು ಹಿಂಗೆ ಯಾವಾಗಲೂ ಮಾಡ್ತಾಯಿದ್ರೆ ಫುಡ್ ಕೋಮಾ ಹೋಗ್ಬಿಡ್ತೀನಿ ನಾನು. ಸೋ ಗುಡ್. ಚೀಸ್ ಕೇಕ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ತಿಂದಿದ್ದೀನಿ ಚೀಸ್ ಕೇಕ್, ಬಟ್ ಇದೊಂಥರ ಅಥೆಂಟಿಕ್ ಥರ. ಸೋ ಗುಡ್. ಸಾಕಾಗಿದೆ. ಅಯ್ಯೋ. ಆ್ಯಕ್ಚುಲಿ ಯಾವುದಾದ್ರೂ ಫುಡ್ನ ತಿನ್ನುವಾಗ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅದನ್ನು ಡಿಸ್ಟ್ರಾಕ್ಷನ್ ತಂದು ಅರ್ಜೆಂಟಲ್ಲಿ ತಿಂದರೆ ಇಟ್ಸ್ ಆಫ್ ನೋ ಯೂಸ್ ಅಂತ ನಂಗೆ ಅನ್ಸೋದು. 100% ಅದ್ರ ಮೇಲೆ ಫೋಕಸ್ ಮಾಡಿ ತಿಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನನ್ನ ಪ್ರಕಾರ. ಓಕೆ, ನಾನು ಇದೆಲ್ಲ ತಿಂದು ಹಾಗೆ ಸ್ವಲ್ಪ ಹೊತ್ತು ಏನಾದರೂ ಇದ್ದರೆ ಯೋಚನೆ ಮಾಡಿ ಸಿಗ್ತೀನಿ. ಯಾ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇಲ್ಲಿ ಸ್ವಲ್ಪ ಬೇಗ ಬರಬೇಕಿತ್ತು, ಬಟ್ ಲೇಟ್ ಆಯಿತು. ಯಾಕೆ ಅಂತಂದರೆ ನಾನು ಅಲ್ಲಿ ಪ್ರಿಂಟ್ ತೊಗೊಳ್ಳೋದ್ರಲ್ಲೇ ಲೇಟ್ ಆಗೋಯ್ತು ನನಗೆ. ಆ್ಯಂಡ್ ಅದಾದಮೇಲೆ ಅದನ್ನು ಫಿಗರ್ ಔಟ್ ಮಾಡಿಕೊಂಡು ಆಲ್ಮೋಸ್ಟ್ 1 hour ಹಿಡಿತು ನನಗೆ ಪ್ರಿಂಟ್ ತೊಗೊಳಕ್ಕೆ. ನಾನು ಹೀಗೆ ಝೋನ್ ಔಟ್ ಆಗಿಬಿಡ್ತೀನಿ. ಏನು ಹೇಳ್ತಾ ಇದ್ದೆ ನಾನು? ಹಾಂ, ನಾನೇನು ಹೇಳ್ತಾ ಇದ್ದೆ ಅಂದರೆ, ನಾನಿಲ್ಲಿ ಸ್ವಲ್ಪ ಬೇಗ ಬಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಬಟ್ ಯಾಕಂದರೆ ಇದು 5 ಗಂಟೆಗೆ ಕ್ಲೋಸ್. ಐ ಥಿಂಕ್ ಮೊನ್ನೆ ನಾನು ಮ್ಯೂಸಿಯಮ್ಗೆ ಹೋಗಿದ್ದೆ. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಒಬ್ಬಳೇ
ಕೆಫೆಗೆ ಹೋಗಿ ಕುತ್ಕೊಂಡು ಏನಾದರೂ ಒಂದು ಕುಡಿದಿದ್ದು ತಿಂದಿದ್ದು. ದಿಸ್ ಇಸ್ ಮೈ ಸೆಕೆಂಡ್ ಟೈಮ್. ಪ್ರೋಗ್ರೆಸ್ ಅಂತೂ ಇದೆ, ಚೆನ್ನಾಗಿದೆ. I don't know, maybe I will do this more often. Yeah. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಸಮ್ಮರ್ ಸ್ಟಾರ್ಟ್ ಆಗಿದೆ, ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ವೆಕೇಶನ್ಸ್ ಅದೆಲ್ಲ ನಂಗೆ ಹೇಳಿ. I would love to hear all your stories. So yeah. ಅವಾಗ ಒಂದೊಂದ್ಸಲ ಈ ಥರ ನಮಗೆ ನಾವೇ ಟ್ರೀಟ್ ಕೊಟ್ಕೋಬೇಕು. ಸೊ ಗುಡ್. ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ಪ್ಲಾಂಟ್ಸ್ ಇದೆ, ಪ್ಲಾಂಟ್ಸ್ ಜೊತೆಗೆ ಕೆಫೆ ಇದೆ. ಸೋ ಕ್ಯೂಟ್. ಮಕ್ಕಳನ್ನೆಲ್ಲ ಕರ್ಕೊಬರ್ತಾರೆ ಇವರು. ಸೊ ಇವ್ರದ್ದೆಲ್ಲ ಹಿಂಗೆ ಸೆಕ್ಷನ್ಸ್ ಇರುತ್ತೆ. ಅಲ್ಲಿ ನೋಡಿ, ಅಲ್ಲಿ ವೆಜ್ ಪ್ಲಾಂಟ್ಸ್ ಅಂತಂದರೆ ತರಕಾರಿ ಇದೇನಾದರೂ ಇರುತ್ತೆ. ಇಲ್ಲೆಲ್ಲ ಫ್ಲವರ್ಸ್. ಸೊ ನೋಡಿ, ಇಲ್ಲೆಲ್ಲ ದೊಡ್ಡ ಪ್ಲಾಂಟ್ಸ್ ಇಟ್ಟಿದ್ದಾರೆ. ನೋಡಿ, ಎಲ್ಲ ಸ್ಪೇಸ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ. ಸೋ ಗುಡ್. ನನಗೆ ಎಸ್ಪೆಷಲಿ ಈ ಥರ ಪ್ಲೇಸಸ್ ತುಂಬ ಇಷ್ಟ. ಎಕೋ ಫ್ರೆಂಡ್ಲಿ ಇರುತ್ತೆ, ಅಂದರೆ ಹೇಳ್ತಾರಲ್ವಾ, ಇಟ್ ಇಸ್ ವೆರಿ ನಿಯರ್ ಟು ಯೋರ್ ನೇಚರ್ ಥರ. ಸಿ ದಿಸ್, so beautiful. So cute. ಇದನ್ನೆಲ್ಲ ಬೈ ಮಾಡ್ಬೋದು. ಇಟ್ಸ್ ವೆರಿ, ಆಫ್ಕೋರ್ಸ್ ಇಟ್ ಇಸ್ ನಾಟ್ ಅದನ್ನೇನಂತಾರೆ ಬಡ್ಜೆಟ್ ಫ್ರೆಂಡ್ಲಿ ಅಂತೂ ಯಾವುದೂ ಇಲ್ಲ, ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ. ವಾ, ಅದನ್ನು ಮಾತಾಡ್ಸೋಣವಾ? ಹಲೋ, ಈಸ್ ಫ್ರೆಂಡ್ಲಿ. Good, yeah. ಹಾಯ್. They're not the same wheels, but So we need 4 people like to put it onto here. Oh, we'll just oil it. Come here. Really nice. ಅಷ್ಟೇ ಕ್ಲೀನಾಗಿ ನೈಸ್ ಮಾಡಿಬಿಟ್ರೆ ಕರಗಿಬಿಡೋದು ಅಲ್ವಾ? ಅಯ್ಯೋ, ಐ ಮಿಸ್ ಮೈ ಬಾಲ್ಸ್. ಬೇಡವಾ? ಹೋಗ್ಲಾ ನಾನು? ಚಿಕನ್. ಇವಾಗ ನಾನು ರೂಮ್ಗೆ ಹೋಗ್ಬಿಟ್ಟಾ. ಇಸ್ ತುಂಬ ಹತ್ರ ಇತ್ತು. ನಾನು ಇಲ್ಲೇ ಇರೋದು, ಅಂದರೆ ಜಸ್ಟ್ ಲಿಟಲ್ ಬಿಟ್ ಫಾರ್ ಅಷ್ಟೇ. ಇಟ್ಸ್ ವೆರಿ ನೈಸ್. It's such a great place to bring. Yeah, it's really good place. It's very eco-friendly, isn't it? Yeah. Hello. Can you say hi? I'm sorry, I'm not forcing you. Can you say hi? No, you don't want to say. Okay. Yeah, so ನಾನು ಆಲ್ಮೋಸ್ಟ್ ರೀಚ್ ಆದೆ ರೂಮ್ ಹತ್ರ. ಜಸ್ಟ್ ಹಿಯರ್. ಚೆನ್ನಾಗಿತ್ತು ಇವತ್ತು. ಬಿಸಿ. ಓಕೆ, ರೀಚ್ಡ್. ಸೊ ನಾನು ಆಲ್ರೆಡಿ ಸ್ವಲ್ಪ ಹೊತ್ತಾಯಿತು ಬಂದು. ಸ್ವಲ್ಪ ಹೊತ್ತೇನು ಜಾಸ್ತಿ ಹೊತ್ತೇ ಆಯಿತು. ಆ್ಯಂಡ್ ಇಟ್ಸ್ ಆಲ್ರೆಡಿ 7:30. ಆ್ಯಂಡ್ 7:30ಗೆ ಇನ್ನೂ ಇಷ್ಟು ಬೆಳಕಿದೆ ಅಂತಂದರೆ ನೀವು ನೋಡ್ಬೋದು. ಇದು ನ್ಯಾಚುರಲ್ ಲೈಟ್, ನಾನೇನು ಲೈಟೇ ಹಾಕಿಲ್ಲ. ಸೊ ಯಾ, ಐ ಹೋಪ್ ಯು ಗೈಸ್ ಲೈಕ್ ಟುಡೇಸ್ ವ್ಲಾಗ್. ಆಮೇಲೆಲ್ಲ ಸೇಮೇ, ತಿನ್ನೋದು, ಮಲಗೋದು, ಸ್ವಲ್ಪ ಇದ್ದರೆ ಓದ್ಕೊಳ್ಳೋದು, ಇಟ್ ಈಸ್ ಆಲ್ ಸೇಮ್. If you guys like this video, please do like, share and subscribe to Sevanthi Diaries YouTube channel. I'm trying out new things, ಹೊಸದು, and in the process ನಾನು ನನ್ನ ಲೈಫ್ನೂ ಡಾಕ್ಯುಮೆಂಟ್ ಮಾಡ್ಕೋತಾ ಇದ್ದೀನಿ. ಸೊ ಯಾ, ಮೇಕ್ ಶೋರ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ. Yeah, thank you so much for watching this video. I'll see you all in my next video. Until then, you all please take care of your health. See you. Bye.